ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಮುಂದುವರಿತಾ ಇದೆ. ಇವತ್ತು ಡೊನಾಲ್ಡ್ ಟ್ರಂಪ್ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಇಡೀ ಜಗತ್ತು ಏನು ಮಾತಾಡ್ತಾರೆ ಅವರು ಅನ್ನೋದರ ಬಗ್ಗೆ ಒಂದು ಕುತೂಹಲದ ಕಣ್ಗಳಿಂದ ನೋಡ್ತಾ ಇದ್ದಾರೆ. ಇಡೀ ಜಗತ್ತೇ ಅಪಾಯದಲ್ಲಿದೆ ಅನ್ನುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಕೊಲ್ಲಿ ಯುದ್ಧ ತೆರೆ ಇಳಿಯೋದಕ್ಕೆ ಅಮೆರಿಕ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದ್ರ ಡೀಟೇಲ್ಸ್ ಇದು. ಕೆಲವೇ ಕ್ಷಣಗಳಲ್ಲಿ ಡೊನಾಲ್ಡ್ ಟ್ರಂಪ್ ಮಾಡುವ ಭಾಷಣ ಹೈಲೈಟ್ಸ್ ಏನೋ, ಏನೇ ಹೇಳ್ಕೊಳ್ಳಿ, ಏನೇ ಕೊಚ್ಕೊಳ್ಳಿ ಅವರು, ಬಟ್ ಇಡೀ ಜಗತ್ತಿಗೆ ಯುದ್ಧದಿಂದ ಒಂದು ಮುಕ್ತಿ ಕೊಡೋ ಮಾತನಾಡಿಬಿಡ್ಲಿ ಅನ್ನೋದು ಒಂದು ಹೋಪ್ ಅಷ್ಟೇ. ಅದನ್ನು ಹೋಪ್ಲೆಸ್ ಮಾಡ್ತಾರಾ ಗೊತ್ತಿಲ್ಲ, ನೋಡೋಣ. ಯುದ್ಧದ ಬಗ್ಗೆ ಮಾಹಿತಿಯನ್ನು ಕೊಡೋ ಸಾಧ್ಯತೆ ಇದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಎಸ್ಕೇಪ್ ರೂಟನ್ನು ಹುಡುಕ್ತಾ ಇದ್ದಾರೆ ಅನ್ನೋದು ನಿನ್ನೆ ಅವ್ರ ಮಾತುಗಳನ್ನು ನೋಡಿದಾಗ ಅನ್ನಿಸ್ತಾ ಇತ್ತು, ನಿನ್ನೆ ಅವ್ರ ಟ್ವೀಟ್ಗಳನ್ನು ನೋಡಿದಾಗ ಅನ್ನಿಸ್ತಾ ಇತ್ತು. ಇವತ್ತೇನು ಹೇಳ್ತಾರೆ, ಒಂದು ಮುಗಿಸ್ತಿದ್ದೀವಿ ಯುದ್ಧವನ್ನು, ಇನ್ನು ನಮ್ಮ ಗುರಿ ಸಾಧನೆ ಆಗಿದೆ ಅಂತ ಹೇಳ್ತಾರಾ, ಅಥವಾ ಇನ್ನಷ್ಟು ಭೀಕರ ದಾಳಿ ಮಾಡೋದ್ರ ಬಗ್ಗೆ ಸಜ್ಜಾಗಬೇಕಾಗತ್ತೆ, ಎಲ್ಲರೂ ಕೂಡ ಮಾನಸಿಕವಾಗಿ ರೆಡಿಯಾಗಿ ಅಂತ ಸೂಚನೆಯನ್ನು ಕೊಡ್ತಾರಾ? ಬಿಕಾಸ್ ಡೊನಾಲ್ಡ್ ಟ್ರಂಪ್ ಈ ಶತಮಾನದಲ್ಲಿ ನಾವು ನೋಡಿರುವಂತಹ ಮೋಸ್ಟ್ ಅನ್ಪ್ರೆಡಿಕ್ಟಬಲ್ ವ್ಯಕ್ತಿ. ಅಂದರೆ ಈ ವ್ಯಕ್ತಿ ತಲೆಯಲ್ಲಿ ಏನು ಓಡ್ತಿದೆ ಅನ್ನೋದು ಅಂದಾಜು ಕೂಡ ಸಿಗಲ್ಲ ನಮಗೆ. ಹೇಳೋದೊಂದು ಮಾಡೋದೊಂದು ಆ ಥರ. ಮುಂದೆ ನಾವು ಅವರ ಭಾಷಣವನ್ನು ನೋಡಿದಾಗ ಅಥವಾ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದಾಗ ನೋಡಿದಾಗ ಹಿಂಗಿರ್ಬೋದು ಆ ರೀಡಿಂಗು ಅಂತ ಅನಿಸ್ತಿರುತ್ತೆ. ಬಟ್ ನಾಳೆ ನೋಡಿದಾಗ ಅವರ ಕೃತಿ, ಅವ್ರ ಕೆಲಸ ನೋಡಿದಾಗ ಕಂಪ್ಲೀಟ್ ಉಲ್ಟಾ ಇರುತ್ತೆ. ಹೀಗಾಗಿ ಮೋಸ್ಟ್ ಅನ್ಪ್ರೆಡಿಕ್ಟಬಲ್ ವ್ಯಕ್ತಿ. ಆದರೆ ಏನೇ ಆಗಿದ್ರೂ ಕೂಡ ಅಮೆರಿಕ ಸದ್ಯಕ್ಕೆ ಸಾಲದ ಶೂರನ ರೀತಿ ಕಾಣಿಸ್ತಾ ಇದೆ. ಅವ್ರು ಎಷ್ಟೇ ನೋಟ್ಗಳನ್ನು ಪ್ರಿಂಟ್ ಮಾಡ್ಬೋದು, ಬಟ್ ಆರ್ಥಿಕತೆ ಅನ್ನೋದು ಪಾತಾಳಕ್ಕೆ ಹೋಗಿಬಿಟ್ರೆ ಹಿಂಗಪ್ಪ ನಮ್ಮದು ಅನ್ನೋದು ಒಂದು ಭಯ ಅವ್ರಿಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರುತ್ತೆ, 1956ರಿಂದ ಇಡೀ ಜಗತ್ತಿನಲ್ಲಿ ಅನುಚ್ಚಾರವಾಗಿ ಯಾರಾದರೂ ದೊಡ್ಡಣ್ಣ ಅಂತ ಕರೆಸ್ಕೊಂಡಿದ್ರೆ ಅದು ಅಮೆರಿಕ. ಆ ಪದವಿಗೆ ಕುತ್ತು ತರ್ತಾ ಇದೆ ಇರಾನ್ನ ಯುದ್ಧ. ಯಾಕಂದರೆ ಇರಾನ್ ಹೊಡಿತಾ ಇರೋದೇನು ಸಾಮಾನ್ಯ ಫೈಟರ್ ಜೆಟ್ಗಳಲ್ಲ. ಅಮೆರಿಕ ಜಂಬ ಕೊಚ್ಚಿಕೊಂಡು ನಮಗೂ, ಇನ್ಫ್ಯಾಕ್ಟ್ ಇಂಡಿಯಾಗೂ ಕೂಡ ಒತ್ತಡ ಹಾಕಿತ್ತು, F-35 ತಗೊಳ್ಳಿ, ಅದ್ಭುತ, ಅಮೋಘ, ಆಕರ್ಷಕ ಅಂತ. ನಾವು ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಬದಲಾಗಿ ರಷ್ಯಾದಿಂದ ಪರ್ಚೇಸ್ ಮಾಡೋದಕ್ಕೆ ಮುಂದಾದ್ವಿ, ಫ್ರಾನ್ಸ್ನಿಂದ ಪರ್ಚೇಸ್ ಮಾಡೋದಕ್ಕೆ ಮುಂದಾದ್ವಿ. ಇದು ಅಮೆರಿಕದ ಕಣ್ಣು ಕೆಂಪಗಾಗಿಸಿತ್ತು. ಡಿಫೆನ್ಸ್ ಇಂಡಸ್ಟ್ರಿ ಅಂದರೆ ನಾವು ಅನ್ನೋ ರೀತಿ ಕೊಚ್ಕೊಳ್ತಾ ಇದ್ರು. ಅದನ್ನು ಕೇರೆ ತೆಗೆದಿಲ್ಲ ಇರಾನ್. ಆಮೇಲೆ ಪ್ರತಿದಿನ ಒಂದಕ್ಕೆ 9,000 ಕೋಟಿಯಷ್ಟು ಅವರಿಗೆ ಒಂದು ದಿನ 9,000 ಕೋಟಿಯಷ್ಟು ಖರ್ಚಾಗುತ್ತೆ ಒಂದು ದಿನಕ್ಕೆ. ಈಗ ಯುದ್ಧ ಶುರುವಾಗಿ ಎಷ್ಟು ವಾರ ಆಯಿತು? 5ನೇ ವಾರ. 9,000 ಇಂಟು 5 ವಾರ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಗಳಿಸಿದ್ದೇನಾದರೂ ಇದೆಯಾ? ಇಷ್ಟು ದುಡ್ಡು ಸುರಿದು ಅಲ್ಲೇನೋ ದೊಡ್ಡ ಅಸೆಟ್ ನಿರ್ಮಾಣ ಆಯಿತು ಅಂದರೆ ಓಕೆ, ಲಾಭ ಅಂತ ಹೇಳ್ಬೋದು. ಏನಾಯಿತು? ಆಯಿಲ್ ಇಂಡಸ್ಟ್ರಿ ಯಜಮಾನಿಕೆ ನಂದಾಗಬೇಕು ಅನ್ನೋದು ಟ್ರಂಪ್ ಅವರ ಬಯಕೆ ಆಗಿತ್ತು. ಆಲ್ರೆಡಿ ಅದಕ್ಕೆ ತಕ್ಕಂತೆ ಟ್ರಂಪ್ ಅವ್ರ ಮಗ ಇದ್ದಾರಲ್ಲ, ಒಬ್ಬ ಮಗ ಆಯಿಲ್ ಇಂಡಸ್ಟ್ರಿ ಬಿಸ್ನೆಸ್ನಲ್ಲಿರೋದು, ಇನ್ನೊಬ್ಬ ಡಿಫೆನ್ಸು. ಹೀಗಾಗಿ ಯುದ್ಧ ಮಾಡಿಸೋದು, ಆಯಿಲ್ ಮೇಲೆ ಕಣ್ಣು ಹಾಕೋದು, ಇದೆರಡು ಟ್ರಂಪ್ಗೆ ಕರಗತವಾಗ್ಬಿಟ್ಟಿದೆ.